ನಾನು ಇವತ್ತು ಮಾತಾಡ್ತಾ ಇರೋವಂಥ ವಿಷಯ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಲೆಂದಿ ವಿಡಿಯೋ ಆಗಿದ್ರೂ ಕಂಪ್ಲೀಟಾಗಿ ನೋಡಿ, ಯಾರಿಗಾದರೂ ಅಗತ್ಯ ಇರೋರಿಗೆ ಶೇರ್ ಮಾಡಿ, ಹಾಗೂ ನಮ್ಮಿಂದಾಗಿರುವಂಥ ತಪ್ಪನ್ನು ನಾವು ತಿದ್ಕೊಳ್ಳೋಣ. ಇತ್ತೀಚೆಗೆ ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ಒಂದು ಘಟನೆ ನೆನಪಾಯಿತು. ಯಾರೋ ಒಬ್ಬರು ಆತ್ಮೀಯರು 1,00,000 ದುಡ್ಡು ತೊಗೊಂಡಿದ್ರು. ಹೂಡಿಕೆ ಮಾಡಿರೋವಂಥ ಬಿಸ್ನೆಸ್ ವರ್ಕೌಟ್ ಆಗಲಿಲ್ಲ, ಫ್ಲಾಪ್ ಆಯಿತು. ಸ್ವಲ್ಪ ಸಮಯಗಳ ನಂತರ ಅವರು ಆ 1,00,000 ನಾವು ಕಂಪ್ಲೀಟಾಗಿ ವಾಪಸ್ ಮಾಡಿದರು. ಇದರಲ್ಲಿ ಅವರ ಪ್ರಾಮಾಣಿಕತೆ ಹಾಗೂ ಅವರ ಮೇಲಿಟ್ಟಂತಹ ನಂಬಿಕೆನ ಅವರು ಉಳಿಸ್ಕೊಂಡ್ರು. ಇದೇ ರೀತಿಯಾಗಿ ಎಷ್ಟೊಂದು ಜನ ನಮ್ಮ ಹತ್ರ ದುಡ್ಡು ಕೇಳಿ ತಗೊಳ್ತಾರೆ. ಅದನ್ನು ಹೇಳಿದ ಸಮಯಕ್ಕೆ ರಿಟರ್ನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಆಮೇಲೆ ಸಮಯ ಅವಕಾಶ ತಗೊಂಡು ಅದನ್ನು ಸಂಪೂರ್ಣವಾಗಿ ನಮಗೆ ರಿಟರ್ನ್ ಮಾಡಿರೋಂಥ ಇನ್ಸಿಡೆಂಟ್ಸ್ ಕೂಡ ನಾವು ನೋಡ್ಬೋದು. ಈ ಮಾತುಗಳನ್ನು ಕೇಳಿದ್ದೀನಿ. ಅವ್ರಿಗೇನಪ್ಪ ದುಡ್ಡಿದೆ, ಕೊಡ್ತಾರೆ ಬಿಡು, ಕೇಳೋಣ. ಅವ್ರಿಗೇನಪ್ಪ ದುಡ್ಡಿದೆ, ಕೊಡೋಕ್ಕೇನಂತೆ, ಕೇಳಿದ್ರೆ ಕೊಡಬಾರ್ದಾ ಅಂತ ಎಲ್ಲ ನೀವು ಕೇಳಿರ್ಬೋದು, ಅಥವಾ ನಾವು ಒಂದೊಂದ್ಸತಿ ಹೇಳಿರ್ಬೋದು ಅಲ್ಲ. ಆದರೆ ಆ ದುಡ್ಡು ಅವ್ರು ಕಷ್ಟಪಟ್ಟಿರೋ ದುಡ್ಡು ಅಲ್ವಾ, ನೆನಪಲ್ಲಿ ಇಟ್ಕೋಬೇಕು. ನಮ್ಮ ದುಡ್ಡಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ, ಅದೇ ಇನ್ನೊಬ್ಬರು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ಅಂಥ ದುಡ್ಡಿದ್ರೆ ಅದಕ್ಕೂ ಗೌರವ ಕೊಡಿ. ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ದುಡ್ಡಿದ್ದಾಗ ಬಹಳಷ್ಟು ಜನ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ದಿನನಿತ್ಯದ ಖರ್ಚಿಗೂ ನೀವು ಇನ್ನೊಬ್ಬರ ದುಡ್ಡು ಕೇಳ್ತಾ ಇದ್ದೀರಾ ಅಂತ ಆದಾಗ ಬಹಳಷ್ಟು ಜನ ನಿಮ್ಮಿಂದ ದೂರ ಆಗ್ತಾರೆ. ಇದು ಅವರು ಕೆಟ್ಟವರು ಅಂತ ಅಲ್ಲ, ಅವರಿಗೆ ನಿಮಗೆ ಸಹಾಯ ಮಾಡಲಿಕ್ಕೆ ಆಗದೇ ಇರೋವಂಥ ಸ್ಥಿತಿ ಇರ್ಬೋದು. ಅವರ ದಿನ ಖರ್ಚಿಗೂ ದುಡ್ಡು ಬೇಕು ತಾನೆ. ಅವರು ಕೊಟ್ಟಿರೋವಂಥ ದುಡ್ಡು, ಅವರು ಕಷ್ಟಪಟ್ಟು ಬೆವರು ಸುರಿಸಿ ಅವರ ಅಮೂಲ್ಯವಾದ ಸಮಯವನ್ನು ಇನ್ವೆಸ್ಟ್ ಮಾಡಿ ದುಡ್ದಿರೋವಂಥ ದುಡ್ಡು. ನಿಮಗೆ ಆ ದುಡ್ಡು ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಕಷ್ಟಪಟ್ಟಿರೋವಂಥ ದುಡ್ಡು ಅಲ್ವಾ. ನಿಮ್ಮ ಮೇಲೆ ಇಟ್ಟಿರೋವಂಥ ಒಂದು ನಂಬಿಕೆಯಿಂದ, ಪ್ರೀತಿಯಿಂದ ಅವರು ಕೊಟ್ಟಿರ್ತಾರೆ. ಅದನ್ನು ನಾವು ಟೈಮಿಗೆ ಸರಿಯಾಗಿ ರಿಟರ್ನ್ ಮಾಡಲಿಲ್ಲ ಅಂದರೆ ಅವರು ಇನ್ನೊಬ್ಬರ ಮುಂದೆ ಕೈ ಚಾಚುವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಯಾರಿಗೂ ಒಳ್ಳೆಯದಾಗಲ್ಲ. ನಿಮ್ಮ ಹಣವನ್ನು ನೀವು ಎಷ್ಟು ವ್ಯಾಲ್ಯೂ ಮಾಡ್ತೀರಾ, ಅದೇ ಥರ ಬೇರೆಯವರಿಂದ ತಗೊಂಡಿರೋವಂಥ ಹಣಕ್ಕೂ ಗೌರವ ಕೊಡಿ. ಯಾಕಂದರೆ ಅದು ಅವರಿಗೆ ಅಮೂಲ್ಯವಾದ ವಸ್ತು. ನಾವು ನಮ್ಮ ನಂಬಿಕೆನ ಉಳಿಸ್ಕೊಳ್ತೀವಿ ಅಂದರೆ ಸಹಾಯ ಮಾಡಲಿಕ್ಕೆ ಜನ ಯಾವತ್ತೂ ನಿಮ್ಮ ಜೊತೆ ಇರ್ತಾರೆ. ಇದು ನಮ್ಮ ನಂಬಿಕೆ, ಪ್ರಾಮಾಣಿಕತೆ ಹಾಗೂ ವ್ಯಕ್ತಿತ್ವದ ವಿಷಯ. ನಮ್ಮ ಪರ್ಸ್ನಾಲಿಟಿ ಏನು ಅನ್ನೋದು ತೋರಿಸ್ಕೊಡುತ್ತೆ.